ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಜಡಿ ಮಳೆ ಸುರಿತಾ ಇದೆ. ಮಳೆಯಿಂದ ತುಂಬಿ ಹರಿತಾ ಇದ್ದಾವೆ ಜಿಲ್ಲೆಯ ಜೀವನದಿಗಳು. ನೇತ್ರಾವತಿ, ಕುಮಾರಧಾರ, ನಂದಿನಿ ಹಾಗೆ ಪಯಸ್ವಿನಿ ನದಿಗಳು ತುಂಬಿ ಹರಿತಾ ಇವೆ. ಬಂಟ್ವಾಳದ ಹಲವು ಪ್ರದೇಶಗಳಿಗೆ ನದಿ ನೀರು ನುಗ್ಗಿಬಿಟ್ಟಿದೆ. ಪಾಣೆಮಂಗಳೂರು ಗೂಡಿನ ಬಳಿ ಒಳಪೇಟೆಗೆ ಏಕಾಏಕಿ ನೀರು ನುಗ್ಗಿದೆ. ಸುಮಾರು 7 ಮೀಟರ್ ನದಿ ನೀರು ಹೆಚ್ಚಾಗ್ಬಿಟ್ರೆ ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಜಲಾವೃತವಾಗುವಂತಹ ಭೀತಿ ಎದುರಾಗಿದೆ. ಹೀಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರೋಕೆ ಜಿಲ್ಲಾಡಳಿತ ಸೂಚನೆಯನ್ನ ನೀಡಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ. ಕಳೆದ ಕೆಲವು ದಿನಗಳಿಂದ ಕರಾವಳಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿಯುತ್ತಾ ಇದೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದ ಜೀವ ನದಿ ನೇತ್ರಾವತಿ ಉಕ್ಕಿ ಹರಿತಾ ಇದ್ದಾಳೆ. ಘಟ್ಟ ಪ್ರದೇಶದಲ್ಲೂ ಕೂಡ ಮಳೆಯಾಗುತ್ತಿರೋ ಹಿನ್ನೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಒಳಹರಿವು ಹೆಚ್ಚಾಗಿದೆ. ನಾನೀಗ ಬಂಟ್ವಾಳದ ಗೂಡಿನ ಬಳಿ ಪ್ರದೇಶದಲ್ಲಿದ್ದೀನಿ. ನೀವು ನೋಡ್ಬೋದು ಯಾವ ಪ್ರಮಾಣದಲ್ಲಿ ನೇತ್ರಾವತಿ ಉಕ್ಕಿ ಹರಿತಾ ಇದ್ದಾಳೆ ಅನ್ನೋದು. ಈಗಾಗಲೇ ಈ ಭಾಗದ ಜನರಿಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಘಟ್ಟ ಪ್ರದೇಶದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅಲ್ಲಿಂದ ಭಾರಿ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ನೇತ್ರಾವತಿಯ ಒಳಹರಿವು ಕೂಡ ಹೆಚ್ಚಾಗಿದೆ. ಘಟ್ಟ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರಿನೊಂದಿಗೆ ಮರಮುಟ್ಟುಗಳು ಕೂಡ ಹರಿದು ಬರ್ತಾ ಇದ್ದಾವೆ. ಯಾವ ಪ್ರಮಾಣದಲ್ಲಿ ನೇತ್ರಾವತಿ ಉಕ್ಕಿ ಹರಿತಾ ಇದ್ದಾಳೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ಈಗಾಗಲೇ ಈ ಭಾಗದ ಜನರಿಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಬಂಟ್ವಾಳದ BC ರೋಡ್ನಲ್ಲಿರುವಂತಹ ಈ ಒಂದು ಗೂಡಿನ ಬಳಿ ಪ್ರದೇಶ ಏನಿದೆ, ಪ್ರತಿ ವರ್ಷ ಇಲ್ಲಿ ನೀರಿನ ಮಟ್ಟ ಹೆಚ್ಚಾದಂತೆ ಈ ಭಾಗದಲ್ಲಿ ನೆರೆ ಆವರಿಸುತ್ತೆ. ಅಂಗಡಿ ಮುಂಗಟ್ಟುಗಳು ಜಲಾವೃತವಾಗ್ತವೆ. ಭಾರಿ ಪ್ರಮಾಣದಲ್ಲಿ ನಷ್ಟ ಸಂಭವಿಸುತ್ತೆ. ಈ ಹಿನ್ನೆಲೆಯಲ್ಲಿ ಈ ಭಾಗದ ಜನರು ಕೂಡ ಭಾರಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ನೀಡಿರುವಂಥದ್ದು. ಈಗ ಪ್ರಸ್ತುತ 6.1 ಮೀಟರ್ನಷ್ಟು ನೀರಿನ ಮಟ್ಟ ದಾಖಲಾಗಿದೆ. ಪ್ರಸ್ತುತ ವರ್ಷದಲ್ಲಿ ಇದು ಗರಿಷ್ಠ ಅಂತ ಹೇಳಲಾಗುತ್ತೆ. ಯಾಕಂದರೆ ಈ ಭಾಗದಲ್ಲಿ 7-7.5 ಮೀಟರ್ನಷ್ಟು ನೀರು ಬಂತು ಅಂತಾದರೆ ಈ ಭಾಗದ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗುತ್ತೆ. ಇಲ್ಲಿರುವ ಅಂಗಡಿ ಮುಂಗಟ್ಟುಗಳು ಜಲಾವೃತವಾಗ್ತವೆ. ಭಾರಿ ನಷ್ಟ ಸಂಭವಿಸುತ್ತೆ. ಹಾಗೆಯೇ ಜೀವಹಾನಿ ಆದಂಥ ಕೆಲವು ನಿದರ್ಶನಗಳು ಕೂಡ ಇದೆ. ಈ ಭಾಗದಲ್ಲಿರುವಂತಹ ಅಧಿಕಾರಿಗಳು ಈಗಾಗಲೇ ನೀರಿನ ಮಟ್ಟವನ್ನು ಪ್ರತಿದಿನ ಇಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಈಗ ಪ್ರಸ್ತುತ 6.1 ಮೀಟರ್ನಷ್ಟು ನೀರಿನ ಮಟ್ಟ ದಾಖಲಾಗಿರುವಂಥದ್ದು. ಈ ಭಾಗದಲ್ಲಿರುವಂತಹ ಜನರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಸೂಚನೆಯನ್ನು ಜಿಲ್ಲಾಡಳಿತ ನೀಡಿದೆ. ಹಾಗೆಯೇ ರಾತ್ರಿ ಹಾಗೆ ಹಗಲಿನದೇ ಈಗಾಗಲೇ ಈ ನೀರಿನ ಮಟ್ಟವನ್ನು ಮಾನಿಟರ್ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಕೂಡ ಭಾರಿ ಎಚ್ಚರಿಕೆಯಿಂದ ಈ ಒಂದು ನೀರಿನ ಮಟ್ಟವನ್ನು ಗಮನಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಸಿರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.